ಶ್ರೀನಿವಾಸಪುರದಲ್ಲಿ ಬಿಪಿಎಲ್ ಕಾರ್ಡ್ ರದ್ದುಪಡಿಸುವ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಹಾಗೂ ಸಿಪಿಐಎಂ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಪಡಿಸುವ ಕ್ರಮವನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು ಹಾಗೂ ಬಿಪಿಎಲ್ ಕಾರ್ಡ್ಗೆ ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿಯನ್ನ 1.5 ಲಕ್ಷದಿಂದ 4 ಲಕ್ಷಕ್ಕೆ ಹೆಚ್ಚಿಸಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ಆನಂದ್ ಕುಮಾರ್, ಅಲ್ಪ ವೇತನದಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ನೌಕರರ ಬಿಪಿಎಲ್ ಕಾರ್ಡ್ ರದ್ದಾದರೆ ಅವರ ಕುಟುಂಬಗಳ ಆಹಾರ ಭದ್ರತೆ, ಆರೋಗ್ಯ ಮತ್ತು ಮಕ್ಕಳ ಶಿಕ್ಷಣಕ್ಕೆ ತೀವ್ರ ಸಮಸ್ಯೆಯಾಗಲಿದೆ ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸರ್ವೇಶ್ ಮಾತನಾಡಿ, ಪ್ರತಿಭಟನಾಕಾರರ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಮುಂದಿನ 2-3 ದಿನಗಳಲ್ಲಿ ಸರ್ಕಾರದಿಂದ ಸೂಕ್ತ ಆದೇಶ ಹೊರಬರುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಬಳಿಕ ಪ್ರತಿಭಟನಾಕಾರರು ತಮ್ಮ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನ ತಾಲೂಕು ದಂಡಾಧಿಕಾರಿ ಸುಧೀಂದ್ರ, ಇಒ ಸರ್ವೇಶ್ ಹಾಗೂ ಆಹಾರ ನಿರೀಕ್ಷಕ ಜುನೇದ್ ರವರಿಗೆ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಿಪಿಐಎಂ ಮುಖಂಡರು, ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ ಭಾಗವಹಿಸಿದ್ದರು. ಜೀವನದ ಪ್ರಶ್ನೆ ಏನು? ನಮಗೆ ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಜಲಗಾರರಾಗಲಿ, ಜವಾನರಾಗಲಿ, ಬಿಲ್ ಕಲೆಕ್ಟರ್ ಆಗಲಿ, ಡಿಇಒ ಆಗಲಿ, ಅಂಗನವಾಡಿಯವರಾಗಲಿ, ಬಿಸಿಯೂಟದವರಾಗಲಿ ಮತ್ತು ಲೈಬ್ರರಿಯವರಾಗಲಿ, ನಮ್ಮದು ಸ್ಥಳೀಯ ಸರ್ಕಾರ. ಈ ಸರ್ಕಾರದಲ್ಲಿ ನಾವು ಗ್ರಾಮ ಪಂಚಾಯತಿ ಸರ್ಕಾರಿ ನೌಕರರಲ್ಲ. ಗ್ರಾಮ ಪಂಚಾಯತಿ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ನಾವು ಸಿಬ್ಬಂದಿಗಳು ಅಷ್ಟೇ. ನಾವು ಗ್ರಾಮ ಮಟ್ಟದಲ್ಲಿ ಯಾವುದೇ ಇಲಾಖೆಯಿಂದ ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ಯೋಜನೆ ಬಂದರೂ ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಮುಟ್ಟಿಸುವಂತಹ ಸ್ಥಳೀಯ ಸರ್ಕಾರ ಆಗಿತ್ತು. ನಮಗೆ 300 ರೂಪಾಯಿಯಿಂದ ಇವತ್ತು 18,015 ರೂಪಾಯಿವರೆಗೂ ವೇತನ ಕೊಡ್ತಾ ಇದ್ದಾರೆ. ಹೌದು, ನಿಜ. ನಾವು 2009-10ನೇ ಸಾಲಿನವರೆಗೂ 150 ರೂಪಾಯಿ, 300 ರೂಪಾಯಿಯಿಂದ 5,000ವರೆಗೂ ಸ್ಯಾಲ್ರಿ ಪಡೀತಾ ಇದ್ದೀವಿ ಅಷ್ಟೇ. 2010-11ರಿಂದ ಇದುವರೆಗೂ 18,015 ರೂಪಾಯಿ ವೇತನವನ್ನು ಪಡೀತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳು 4 ಕಾಲಕ್ಕೆ. ಅದು ಏನೋ ತಿಂಗಳು ಕೊಡ್ತಾ ಇಲ್ಲ ಸ್ಯಾಲ್ರಿ. ನಮ್ಮ ಜೀವನ ಮಟ್ಟ ಭಾಳ ದುಸ್ಥಿತಿಯಾಗಿದೆ. ನಾವು ಯಾರಿಗೆ ಹೇಳ್ಕೊಳ್ಳೋದು ಸ್ವಾಮಿ? ಇವಾಗ ನಮ್ಮ ಮಕ್ಕಳ ವ್ಯಾಸಂಗ SSLCವರೆಗೂ ಸರ್ಕಾರ ಫ್ರೀ ಕೊಟ್ಟಿದೆ, ಆಯಿತು. ಇನ್ನು ಉನ್ನತ ವ್ಯಾಸಂಗ ಮಾಡಲು ಏನಾಗುತ್ತೆ? ಯಥೇಚ್ಛವಾಗಿ ಖರ್ಚು ಮಾಡಬೇಕಾಗುತ್ತೆ ಕಾಸು. ನಾವು ಹೆಂಗೆ ಹಬ್ಬ ಹರಿದಿನ ಮಾಡೋದು ಹೆಂಗೆ, ವ್ಯಾಸಂಗ ಮಾಡೋದು ಹೆಂಗೆ, ಮದುವೆಗಳು ಮಾಡೋದು ಹೆಂಗೆ, ಮತ್ತೆ 60 ವರ್ಷ ಆದಮೇಲೆ ನಮ್ಮ ಪೆನ್ಷನ್ ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ನಮ್ಗೆ ಭದ್ರತೆ ಇಲ್ಲ. ನಮ್ಮ ಹೆಂಡತಿ ಮಕ್ಕಳು ನಮಗೆ ಏನಾದರೂ ಆರೋಗ್ಯ ಹೆಚ್ಚು ಕಡಿಮೆ ಆದರೆ ಎಲ್ಲಾದರೂ ಹಾಸ್ಪಿಟ್ಲಿಗೆ ಹೋದರೆ BPL ಕಾರ್ಡ್ ಕೇಳ್ತಾರೆ. ಯಾಕೆ ಅಂದರೆ BPL ಕಾರ್ಡ್ ಇದ್ದರೆ ಯೋಜನೆಗಳು ನಮಗೆ ಅನುಕೂಲ ಆಗುತ್ತೆ. ನಮ್ಮ ಸಿಬ್ಬಂದಿಗಳ ಆರೋಗ್ಯ ಮಟ್ಟ ಉತ್ತಮವಾಗಿ ಇರಬೇಕು ಅಂದರೆ BPL ಕಾರ್ಡ್ ಅತ್ಯಗತ್ಯ. ಇದೇ ದೃಷ್ಟಿಯಲ್ಲಿ ನಮ್ಮ BPL ಕಾರ್ಡ್ಗಳನ್ನು ರದ್ದುಪಡಿಸುವ ವಿಚಾರದಲ್ಲಿ ಮೊನ್ನೆ DC ಸಾಹೇಬ್ರ ಹತ್ರ ನಾವು ಹೋಗಿ ಧರಣಿ ಮಾಡಿದ್ವಿ. ಧರಣಿ ಮಾಡಿ DC ಸಾಹೇಬ್ರ ಹತ್ರ ಮನವಿ ಮಾಡಿ ಮತ್ತೆ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಹತ್ರ ಹೋದ್ವಿ. ಏನು, ನಮ್ಮ ಕರ್ನಾಟಕ ರಾಜ್ಯದ ಜನಮೆತ್ತ ಉಪಮುಖ್ಯಮಂತ್ರಿಗಳಾದಂಥ G. ಪರಮೇಶ್ವರ್ ಅವರು ಬರ್ತಾರೆ ಅಂತ ಮಾಹಿತಿ ಗೊತ್ತಾಯಿತು. ಆವಾಗ ನಾವು ಅಲ್ಲಿ ಹೋಗಿ ಅವರಿಗೆ ಮೆಮೊರಂಡಮನ್ನು ಕೊಟ್ಟವು ಇದೇ ವಿಚಾರದಲ್ಲಿ. ಮಾನ್ಯ ಆಹಾರ ನಾಗರಿಕ ಸಚಿವರಾದಂಥ KH ಮುನಿಯಪ್ಪನವರು ಕೂಡ ಮನವಿಯನ್ನು ಆವತ್ತು ಅಲ್ಲಿಂದಲೇ ಮಾಹಿತಿ CO ಸಾಹೇಬ್ರ, DC ಸಾಹೇಬ್ರ ಮನವಿ ಮುಖಾಂತರ ಕಳಿಸೋದಕ್ಕೆ ಹೇಳಿದ್ವಿ. ಆದರೂ ಕೂಡ ನಮಗೆ ಯಾವುದೇ ವಿಷಯ ತಿಳಿಸದೆ ಏಕಾಏಕಿ ಯಾರೋ ಒಬ್ಬ RT ಕಾರ್ಯಕರ್ತ ಇವತ್ತು ನಮ್ಮ BPL ಕಾರ್ಡ್ 1,20,000 ಅನುಕೂಲ ಇದು ಸಂಬಳ ಇದ್ದರೆ, ಆರ್ಥಿಕವಾಗಿ ಇದ್ದರೆ ಅವರು ರೇಷನ್ ಕಾರ್ಡನ್ನು ರದ್ದುಪಡಿಸಬೇಕು ಅಂತ ಇವತ್ತು